ವಿಮೋಚನ ಕಾಂಡ ಅಧ್ಯಾಯ 35. ಮೋಶೆ ಇಸ್ರಾಯೇಲ್ಯರ ಸಮೂಹವನ್ನೆಲ್ಲ ಕೂಡ ಕರೆಸಿ ಅವರಿಗೆ, ನೀವು ಅನುಸರಿಸಬೇಕೆಂದು ಯೆಹೋವನು ನಿಮಗೆ ಹೀಗೆ ಅಪ್ಪಣೆ ಮಾಡಿದ್ದಾನೆ. 6 ದಿನಗಳು ಕೆಲಸ ನಡೆಯಬೇಕು. 7ನೆಯ ದಿನವು ಪರಿಶುದ್ಧವಾದ ದಿನ. ಅದು ಯೆಹೋವನಿಗೆ ಮೀಸಲಾದ ಸಬ್ಬತ್ ದಿನವಾದ್ದರಿಂದ ಅದರಲ್ಲಿ ನೀವು ಸಂಪೂರ್ಣವಾಗಿ ಕೆಲಸವನ್ನು ನಿಲ್ಲಿಸಿ ಬಿಡಬೇಕು. ಆ ದಿನದಲ್ಲಿ ಕೆಲಸ ಮಾಡುವವನಿಗೆ ಮರಣದಂಡನೆ ಆಗಬೇಕು. ನೀವು ವಾಸಿಸುವ ಯಾವ ಸ್ಥಳದಲ್ಲಿ ಆದರೂ ಸಬ್ಬತ್ ದಿನದಲ್ಲಿ ಬೆಂಕಿಯನ್ನು ಹೊತ್ತಿಸಬಾರದು ಎಂದು ಹೇಳಿದನು. ಮೋಶೆಯು ಇಸ್ರಾಯೇಲ್ಯರ ಸರ್ವ ಸಮೂಹಕ್ಕೆ ಹೀಗಂದನು, ಯೆಹೋವನು ಆಜ್ಞಾಪಿಸಿದ್ದೇನೆಂದರೆ, ನೀವು ನಿಮ್ಮೊಳಗೆ ಯೆಹೋವನಿಗೆ ಕಾಣಿಕೆಯನ್ನು ಎತ್ತಿಕೊಡಬೇಕು. ಮನಪೂರ್ವಕವಾಗಿ ಕಾಣಿಕೆಯನ್ನು ಕೊಡುವವರೇ ತರಬೇಕು. ಯೆಹೋವನಿಗೆ ತರಬೇಕಾದ ಆ ಕಾಣಿಕೆಯು ಎಂಥದಾಗಿರಬೇಕೆಂದರೆ, ಚಿನ್ನ, ಬೆಳ್ಳಿ, ತಾಮ್ರ ಎಂಬ ಲೋಹಗಳು, ನೀಲಿ, ಧೂಮ್ರ, ರಕ್ತವರ್ಣಗಳುಳ್ಳ ದಾರಗಳು, ನಾರು ಬಟ್ಟೆಗಳು, ಆಡು ಕೂದಲಿನ ಬಟ್ಟೆಗಳು, ಹದ ಮಾಡಿರುವ ಕೆಂಪು ಬಣ್ಣದ ಕುರಿ ತೊಗಲುಗಳು, ಕಡಲು ಹಂದಿಯ ತೊಗಲುಗಳು, ಜಾಲಿ ಮರವು, ದೀಪಕ್ಕೆ ಬೇಕಾದ ಎಣ್ಣೆಯು, ಅಭಿಷೇಕ ತೈಲಕ್ಕೆ ಮತ್ತು ಪರಿಮಳ ಧೂಪಕ್ಕೆ ಬೇಕಾದ ಸುಗಂಧ ದ್ರವ್ಯಗಳು, ಮಹಾಯಾಜಕನ ಕವಚಕ್ಕೆ ಬೇಕಾಗಿರುವ ರತ್ನಗಳು, ಚೀಲದ ಪದಕದಲ್ಲಿ ಕೆತ್ತಬೇಕಾದ ನಾನಾ ರತ್ನಗಳು ಇವೆ. ನಿಮ್ಮಲ್ಲಿರುವ ಜಾಣರೆಲ್ಲರೂ ಬಂದು ಯೆಹೋವನು ಆಜ್ಞಾಪಿಸಿದವುಗಳನ್ನೆಲ್ಲ ಮಾಡಬೇಕು. ಅವರು ಮಾಡಬೇಕಾದವುಗಳು ಯಾವುವೆಂದರೆ, ದೇವದರ್ಶನದ ಗುಡಾರ, ಅದರ ಮೇಲ್ಹೊದಿಕೆಗಳು, ಅದರ ಕೊಂಡಿಗಳು, ಚೌಕಟ್ಟುಗಳು, ಅಗುಳಿಗಳು, ಕಂಬಗಳು, ಗದ್ದಿಗೆ ಕಲ್ಲುಗಳು, ಆಜ್ಞಾಶಾಸನಗಳ ಮಂಜೂಷ, ಅದನ್ನು ಹೊರುವ ಕೋಲುಗಳು, ಕೃಪಾಸನ, ಅದನ್ನು ಮರೆಮಾಡುವ ತೆರೆ, ಮೇಜು, ಅದರ ಕೋಲುಗಳು, ಅದರ ಉಪಕರಣಗಳು, ಅದರ ಮೇಲೆ ಇಡತಕ್ಕ ನೈವೇದ್ಯದ ರೊಟ್ಟಿಗಳು, ದೀಪಸ್ತಂಭ, ಅದರ ಉಪಕರಣಗಳು, ಹಣತೆಗಳು, ದೀಪಕ್ಕೆ ಬೇಕಾದ ಎಣ್ಣೆ, ಧೂಪವೇದಿ, ಅದರ ಕೋಲುಗಳು, ಅಭಿಷೇಕ ತೈಲ, ಪರಿಮಳ ಧೂಪದ್ರವ್ಯ, ಗುಡಾರದ ಬಾಗಿಲಿನ ಪರದೆ, ಯಜ್ಞವೇದಿ, ಅದರ ತಾಮ್ರದ ಜಾಳಿಗೆ, ಕೋಲುಗಳು, ಉಪಕರಣಗಳು, ಗಂಗಾಳ, ಅದರ ಪೀಠ, ಅಂಗಳದ ತೆರೆಗಳು, ಕಂಬಗಳು, ಗದ್ದಿಗೆ ಕಲ್ಲುಗಳು, ಅಂಗಳದ ಬಾಗಿಲಿನ ಪರದೆ, ಗುಡಾರದ ಗೂಟಗಳು, ಅಂಗಳದ ಗೂಟಗಳು, ಇವುಗಳ ಹಗ್ಗಗಳು, ಪವಿತ್ರ ಸ್ಥಾನದ ಸೇವೆಗೆ ಬೇಕಾದ ಸುಂದರವಾದ ದೀಕ್ಷಾ ವಸ್ತ್ರಗಳು, ಅಂದರೆ ಮಹಾಯಾಜಕನಾದ ಆರೋನನಿಗೂ ಅವನ ಮಕ್ಕಳಿಗೂ ಬೇಕಾದ ಯಾಜಕ ವಸ್ತ್ರಗಳು ಇವೇ ಅಂದನು. ಇಸ್ರಾಯೇಲ್ಯರ ಸಮೂಹದವರೆಲ್ಲರೂ ಮೋಶೆಯ ಎದುರಿನಿಂದ ಹೋದ ನಂತರ ಯಾರನ್ನು ಹೃದಯವು ಪ್ರೇರಿಸಿತೋ, ಯಾರ ಮನಸ್ಸು ಸಿದ್ಧವಾಗಿತ್ತೋ ಅವರೆಲ್ಲರೂ ಬಂದು ದೇವದರ್ಶನದ ಗುಡಾರದ ಕೆಲಸಕ್ಕೋಸ್ಕರವೂ ಅದರ ಸಮಸ್ತ ಸೇವೆಗೋಸ್ಕರವೂ ದೀಕ್ಷಾ ವಸ್ತ್ರಗಳಿಗೋಸ್ಕರವೂ ಯೆಹೋವನಿಗೆ ಕಾಣಿಕೆಗಳನ್ನು ತಂದರು. ಸಿದ್ಧಚಿತ್ತರಾದ ಗಂಡಸರು ಹೆಂಗಸರು ಬಂದು ಯೆಹೋವನಿಗೆ ಚಿನ್ನದ ಕಾಣಿಕೆಗಳನ್ನು, ಅಂದರೆ ಖಡ್ಗ, ಮೂಗುತಿ, ಮುದ್ರೆಯುಂಗುರ, ಕಂಠಮಾಲೆ ಮೊದಲಾದ ಚಿನ್ನದ ಒಡವೆಗಳನ್ನು ಸಮರ್ಪಿಸಿದರು. ಯಾರಲ್ಲಿ ನೀಲಿ, ಧೂಮ್ರ, ರಕ್ತ ವರ್ಣಗಳುಳ್ಳ ದಾರಗಳು, ನಾರು ಬಟ್ಟೆಯು, ಆಡು ಕೂದಲಿನ ಬಟ್ಟೆಯು, ಹದ ಮಾಡಿದ ಕೆಂಪು ಬಣ್ಣದ ಕುರಿದೊಗಲುಗಳು, ಕಡಲು ಹಂದಿಯ ತೊಗಲುಗಳು ಇದ್ದವೋ ಅವರು ಅವುಗಳನ್ನು ತಂದುಕೊಟ್ಟರು. ಯಾರಲ್ಲಿ ಬೆಳ್ಳಿ ಇಲ್ಲವೇ ತಾಮ್ರ ಇತ್ತೋ ಅವರು ಅವುಗಳನ್ನೇ ತಂದು ಯೆಹೋವನಿಗೆ ಸಮರ್ಪಿಸಿದರು. ಯಾರ ಬಳಿಯಲ್ಲಿ ಗುಡಾರದ ಕೆಲಸಕ್ಕೆ ಬೇಕಾದ ಜಾಲಿ ಮರವಿತ್ತೋ ಅವರು ಅದನ್ನು ತಂದುಕೊಟ್ಟರು. ಜಾಣೆಯರಾದ ಸ್ತ್ರೀಯರು ತಮ್ಮ ಕೈಗಳಿಂದ ನೀಲಿ, ಧೂಮ್ರ, ರಕ್ತವರ್ಣಗಳುಳ್ಳ ನೂಲನ್ನು, ನಾರಿನ ನೂಲನ್ನು ನೂತು ಆ ನೂಲನ್ನು ತಂದುಕೊಟ್ಟರು. ಬೇರೆ ಜಾಣೆಯರಾದ ಸ್ತ್ರೀಯರು ಆಡಿನ ಕೂದಲುಗಳನ್ನು ನೂತು ತಂದುಕೊಟ್ಟರು. ಅಧಿಪತಿಗಳು ಮಹಾಯಾಜಕನ ಕವಚಕ್ಕೆ ಬೇಕಾದ ಗೋಮೇಧಕ ರತ್ನಗಳನ್ನು, ಚೀಲದ ಪದಕದಲ್ಲಿ ಕೆತ್ತಬೇಕಾದ ರತ್ನಗಳನ್ನು, ದೀಪಕ್ಕೆ ಬೇಕಾದ ಎಣ್ಣೆಯನ್ನು, ಅಭಿಷೇಕ ತೈಲಕ್ಕೆ ಮತ್ತು ಪರಿಮಳ ಧೂಪಕ್ಕೆ ಬೇಕಾದ ಸುಗಂಧ ದ್ರವ್ಯಗಳನ್ನು ತಂದುಕೊಟ್ಟರು. ಮೋಶೆಯ ಮೂಲಕ ಯೆಹೋವನು ಆಜ್ಞಾಪಿಸಿದ ಎಲ್ಲ ಕೆಲಸಗಳಿಗೋಸ್ಕರ ಆತನಿಗೆ ಕಾಣಿಕೆಗಳನ್ನು ತಂದುಕೊಟ್ಟ
ಇಸ್ರಾಯೇಲರ ಸ್ತ್ರೀ ಪುರುಷರೆಲ್ಲರೂ ಮನಪೂರ್ವಕವಾಗಿಯೇ ಕೊಂದರು. ಮತ್ತು ಮೋಶೆಯು ಇಸ್ರಾಯೇಲರಿಗೆ ಹೀಗಂದನು, ವಿಚಿತ್ರವಾಗಿ ನಯವಾದ ಕೆಲಸಗಳನ್ನು ಕಲ್ಪಿಸುವುದಕ್ಕೂ ಚಿನ್ನ ಬೆಳ್ಳಿ ತಾಮ್ರಗಳಿಂದ ಕೆಲಸ ನಡೆಸುವುದಕ್ಕೂ ರತ್ನಗಳನ್ನು ಕೆತ್ತುವುದಕ್ಕೂ ಮರದಲ್ಲಿ ವಿಚಿತ್ರವಾಗಿ ಕೆತ್ತನೆ ಕೆಲಸವನ್ನು ಮಾಡುವುದಕ್ಕೂ ಬೇರೆ ಸಕಲ ವಿಧವಾದ ಶೃಂಗಾರವಾದ ಕೆಲಸವನ್ನು ಮಾಡುವುದಕ್ಕೂ ಯೆಹೋವನು ಯಹೂದ ಕುಲದವನಾದ ಹೂರನ ಮೊಮ್ಮಗನೂ ಊರಿಯ ಮಗನೂ ಆಗಿರುವ ಬೆಚಲೇಲನೆಂಬವನನ್ನು ಗೊತ್ತಾಗಿ ನೇಮಿಸಿ ಅವನಿಗೆ ದಿವ್ಯಾತ್ಮನನ್ನು ಕೊಟ್ಟು ಬೇಕಾದ ಜ್ಞಾನ ವಿದ್ಯಾ ವಿವೇಕಗಳನ್ನು ಸಕಲ ಶಿಲ್ಪ ಶಾಸ್ತ್ರ ಜ್ಞಾನವನ್ನು ಅನುಗ್ರಹಿಸಿದ್ದಾನೆ. ಅದಲ್ಲದೆ ಮತ್ತೊಬ್ಬರಿಗೆ ಕಲಿಸಿಕೊಡುವುದಕ್ಕೆ ಸಹ ಅವನಿಗೂ ದಾನ್ ಕುಲದ ಅಹೀಸಾಮಾಕನ ಮಗನಾದ ಒಹೋಲಿಯಾಬನಿಗೂ ವರ ಕೊಟ್ಟಿದ್ದಾನೆ. ಶಿಲ್ಪಿಗಳು, ಚಮತ್ಕಾರವಾದ ಕೆಲಸ ಕಲ್ಪಿಸುವವರು, ನೀಲಿ ಧೂಮ್ರ ರಕ್ತವರ್ಣದ ದಾರದಿಂದಲೂ ನಾರು ಬಟ್ಟೆಯಿಂದಲೂ ಬುಟೇದಾರಿ ಕೆಲಸ ಮಾಡುವವರು, ನೇಯುವವರು, ಅಂತೂ ಎಲ್ಲ ಕಸಬುದಾರರು ನಡೆಸುವ ಕೆಲಸಗಳನ್ನು ಕಲ್ಪಿಸುವುದಕ್ಕೂ ಮಾಡುವುದಕ್ಕೂ ಯೆಹೋವನು ಅವರಿಗೆ ಜ್ಞಾನವನ್ನು ಪರಿಪೂರ್ಣವಾಗಿ ಅನುಗ್ರಹಿಸಿದ್ದಾನೆ. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ವೀಕ್ಷಕರಿಗೆ ಸ್ವಾಗತ ಬಯಸುತ್ತೇವೆ. ಇಂದಿನ ನಮ್ಮ ಅಧ್ಯಯನ ವಿಮೋಚನಕಾಂಡ, ದ ಬುಕ್ ಆಫ್ ಎಕ್ಸಡಸ್, ಚಾಪ್ಟರ್ 35, 35ನೇ ಅಧ್ಯಾಯ. 35ನೇ ಅಧ್ಯಾಯವನ್ನು ನಾವು ಅಧ್ಯಯನ ಮಾಡಿಕೊಳ್ಳೋದಕ್ಕೆ ಮುಂಚಿತವಾಗಿ 34ನೇ ಅಧ್ಯಾಯದಲ್ಲಿ ಏನಿದೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ತಕ್ಕದ್ದು. 34ನೇ ಅಧ್ಯಾಯದಲ್ಲಿ ದೇವರು ಮೋಶೆಗೆ ತನ್ನ ಸನ್ನಿಧಾನಕ್ಕೆ ಬರುವಂತೆ ಕೇಳಿಕೊಳ್ತಾನೆ. ಅಂದರೆ ಕ್ವಯಟ್ ಟೈಮ್, ಧ್ಯಾನ ಸಮಯ, ಏಕಾಂತವಾಗಿ ಒಬ್ಬನೇ ಬರಬೇಕು, ಯಾರು ನಿನ್ನ ಸಂಗಡ ಬರಬಾರ್ದು. ಯು ಆ್ಯಂಡ್ ಮೀ, ನೀನು ನಾನು, ನಾನು ನೀನು ಎಂಬುದಾಗಿ ಧ್ಯಾನ ಕಾಲಕ್ಕೆ ಆಹ್ವಾನ, ಇನ್ವಿಟೇಷನ್ ಟು ಕ್ವಯಟ್ ಟೈಮ್. ದೇವರೊಂದಿಗೆ ಒಂದು ಗುಣಮಟ್ಟದ ಸಮಯ, ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ದೇವರು ತನ್ನ ಜನರನ್ನು ಸ್ವಾಗತಿಸುವುದರ ಒಂದು ಚಿತ್ರ 34ನೇ ಅಧ್ಯಾಯ ವಿಮೋಚನ ಕಾಂಡದಲ್ಲಿದೆ. ದೇವರ ಹತ್ರ ಮೋಶೆ ಬಂದು ನಿಂತ್ಕೊಳ್ಳುವಾಗ ದೇವರು ಕೂಡ ಮೋಶೆ ಹತ್ರ ಬಂದು ನಿಂತ್ಕೊಳ್ಳುವಂಥ ಒಂದು ವಿಷಯ. ಅದಾದ ನಂತರ ದೇವರು ಮೋಶೆಗೆ ಪ್ರಕಟಣೆಗಳನ್ನು, ತನ್ನ ಬಗ್ಗೆ ಸಾಕಷ್ಟು ಪ್ರಕಟಣೆಗಳನ್ನು ಕೊಡುವಂಥದ್ದನ್ನು ಗಮನಿಸಬಹುದು. ಅದರಲ್ಲಿ ದೇವರು ಮೊದಲು ತನ್ನ ಬಗ್ಗೆ ತಾನು ಶಿಕ್ಷಿಸುವ ದೇವರು, ಶಿಕ್ಷಿಸದೆ ಬಿಡೋದಿಲ್ಲ ಎಂಬುದೆಲ್ಲ ಹೇಳದೆ ಕೊನೆಯದಾಗಿ ಇರುವಂಥ ಒಂದು ಮಾತನ್ನು ನೀವು ಗಮನಿಸಬೇಕು. ನಾನು ಕನಿಕರವುಳ್ಳವನು, ದಯೆಯುಳ್ಳವನು, ದೀರ್ಘಶಾಂತನು, ಪ್ರೀತಿಯುಳ್ಳವನು, ನಂಬಿಕೆ ಅಥವಾ ನಂಬಿಗಸ್ತನು, ಸಾವಿರಾರು ತಲೆಗಳವರೆಗೂ ದಯೆ ತೋರಿಸುವನು, ದೋಷ ಅಪರಾಧಗಳನ್ನು ಕ್ಷಮಿಸುವವನು ಅಂತ ಹೇಳ್ಬಿಟ್ಟು ಅನಂತರ ದೇವರ ಒಂದು ಶಿಕ್ಷಿಸುವ ಅನುಭವದ ಬಗ್ಗೆ ಪ್ರಕಟಣೆಯನ್ನು ಕೊಡ್ತಾನೆ. ನಾವು ಅದನ್ನು ರಿವರ್ಸ್ ಮಾಡಿ ನೋಡಿಬಿಟ್ರೆ, ಅಂದರೆ ಮೊದಲು ದೇವರ ಒಂದು ಖಡಾಖಂಡಿತ ಒಂದು ಅನುಭವದ ಬಗ್ಗೆ ನಾವು ಹೇಳಿಬಿಟ್ಟು ಅಥವಾ ಗುಣದ ಬಗ್ಗೆ ಹೇಳಿಬಿಟ್ಟು ಅನಂತರ ಆತನು ಕರುಣೆಯುಳ್ಳವನೆಂಬುದಾಗಿ ಹೇಳುವಂಥ ಒಂದು ತಪ್ಪನ್ನು ನಾವು ಮಾಡ್ತೀವಿ. ಆದರೆ ದೇವರು ತನ್ನ ಬಗ್ಗೆ ಸೂಕ್ತವಾದ ಸರಿಯಾದಂಥ ಒಂದು ಪ್ರಕಟಣೆಯನ್ನು ಕೊಟ್ಟಾಗ ಮೋಶೆಗೆ ಸ್ವಲ್ಪ ಧೈರ್ಯ ಬರ್ತದೆ. ಯಾಕೆ ಧೈರ್ಯ? ತನ್ನ ಜನರು ಪಾಪ ಮಾಡಿದರು, ದೊಡ್ಡ ಅಪರಾಧ ಮಾಡಿದರು, ಈಗ ಆತನ ಕ್ಷಮಿಸಿಬಿಡ್ತಾನೆ. ಆದ ಕಾರಣ ದೇವರೇ ದಯವಿಟ್ಟು ನೀವು ನಮ್ಮ ಜೊತೆಯಲ್ಲಿ ಬರಬೇಕು. ಹೌದು, ನಾವು ಮೊಂಡರು, ನಮ್ಮಲ್ಲಿ ಸಮಸ್ಯೆ ಇದೆ, ಆದರೂ ಕೂಡ ನಾವು ನಿನ್ನ ಜನರು, ಆದ ಕಾರಣ ನಮ್ಮ ಸಂಗಡ ನೀನು ಬರಬೇಕು, ನೀನು ಕ್ಷಮಿಸಬೇಕು, ಕ್ಷಮಿಸಿ ಸ್ವೀಕರಿಸ್ಬೇಕಂತ ಹೇಳ್ಬಿಟ್ಟು ಇನ್ನೂ ಸ್ವಲ್ಪ ಕಾನ್ಫಿಡೆನ್ಸ್ ಮೋಶೆಗೆ ಬರ್ತದೆ. ಬಂದ ಮೇಲೆ ಮೋಶೆ ಇನ್ನೊಂದು ಸಾರಿ ದೇವರ ಸನ್ನಿಧಾನಕ್ಕೆ ಹೋಗಿ ದಶಾಜ್ಞೆಗಳನ್ನು ಕೇಳ್ಕೊಳ್ಬೇಕಂತಿದ್ದಾಗ ಮೋಶೆ ಆ ಬೆಟ್ಟದಲ್ಲಿ ಯೆಹೋವನ ಸನ್ನಿಧಾನದಲ್ಲಿ 28ನೇ ವಚನ 34ನೇ ಅಧ್ಯಾಯ ಗುರುತಿಸ್ತಕ್ಕದ್ದೇನಂತ ಹೇಳಿದ್ರೆ, ಹಗಲಿರುಳು 40 ದಿನ ಇದ್ದನು. ಗಮನಿಸ್ರಿ, ಅವನು ಏನೂ ಊಟ ಮಾಡಲಿಲ್ಲ, ಏನೂ ಕುಡಿಯಲಿಲ್ಲ. 40 days he was taken up with God.
ಊಟ ಬೇಡ, ನೀರು ಬೇಡ, ದೇವರು ಬೇಕು, ದೇವರು ಬೇಕು. ಆ ರೀತಿಯಾಗಿದ್ದ ಮೋಶೆ. ಹಳೆಯ ಒಡಂಬಡಿಕೆಯ ಮನುಷ್ಯ ಆ ರೀತಿಯಾಗಿದ್ದಾಗ ಹೊಸ ಒಡಂಬಡಿಕೆಯ ದೇವಜನರಾದ ನಾವು ಮೋಶೆಗಿಂತಲೂ ಕಡಿಮೆ ಇರಬೇಕಾ, ಮೋಶೆಗಿಂತಲೂ ಜಾಸ್ತಿ ಇರಬೇಕು, ಹೆಚ್ಚಾಗಿ ಇರಬೇಕು? ದೇವರ ಕೃಪೆಯಿಂದ ಆ ರೀತಿಯಾಗಿರುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಮೋಶೆ ದೇವರೊಂದಿಗೆ ಸ್ನೇಹಿತನ ಹಾಗೆ ಮುಖಾಮುಖಿಯಾಗಿ ಇದ್ದುದರಿಂದ ಅವನ ಮುಖಕ್ಕೇನೋ ಆಗ್ಬಿಡ್ತಂತೆ. ಮುಖಕ್ಕೆ ಏನೋ ಆಗಿಬಿಡ್ತು. ಯಾಕಂದರೆ 29ನೇ ವಚನದಲ್ಲಿ ಅವನು ಯೆಹೋವನ ಸಂಗಡ ಸಂಭಾಷಿಸಿದ್ದರಿಂದ, ಇನ್ನೊಂದು ಸರಿ ಹೇಳ್ತೀನಿ, ಅವನು ಯೆಹೋವನ ಸಂಗಡ ಸಂಭಾಷಿಸಿದ್ದರಿಂದ ಅವನ ಮುಖವು ಪ್ರಕಾಶಮಾನವಾಗಿತ್ತು. ಜಸ್ಟ್ ಬಿಕಾಸ್ ಮೋಸಸ್ ಸ್ಪೋಕ್ ಟು ಗಾಡ್, ಹಿಸ್ ಫೇಸ್ ಚೇಂಜ್ಡ್. ಭಕ್ತ ಸಿಂಗ್ ಎಂಬುದಾಗಿ ಒಬ್ಬ ದೇವರ ಸೇವಕರು, ಅವರನ್ನು ಹೈದರಾಬಾದ್ನಲ್ಲಿ, ಬೆಂಗಳೂರಿನಲ್ಲಿ ನಾನು ಸಂಧಿಸಿದಾಗ ಅವ್ರ ಮುಖ ಮೋಶೆಗೆ ಯಾವ ರೀತಿಯಾಗಿ ಒಂದು ಶೈನಿಂಗ್, ಹೊಳಪು ಇತ್ತೋ ಆ ರೀತಿಯಾಗಿ ಆ ಭಕ್ತರ ಮುಖದಲ್ಲಿ ಪ್ರಕಾಶ. ಯಾವುದೇ ಲೈಟು ದೊಡ್ಡದಾಗಿ ಅಲ್ಲಿ ಇರಲಿಲ್ಲ ಆ ಕೋಣೆಯಲ್ಲಿ, ಆದರೆ ಅವರ ಚರ್ಮದಲ್ಲಿ, ಅವರ ಮುಖದಲ್ಲಿ ಆ ಒಂದು ವಿಚಿತ್ರವಾದ, ಸ್ಪಷ್ಟವಾದ, ದಿವ್ಯವಾದ ಒಂದು ಬೆಳಕು. ಅವ್ರಿಗಷ್ಟೇ ಯಾಕೆ ಆಗಬೇಕು? ಮೋಶೆಗಷ್ಟೇ ಯಾಕೆ ಆಗಬೇಕು? ಪ್ರಿಯ ವೀಕ್ಷಕರೇ, ನಿಮಗೆ ನನಗೆ ಯಾಕೆ ಆಗಬಾರ್ದು? ಎಲ್ರಿಗೂ ದೇವರು ಅವಕಾಶ ಕೊಡ್ತಾನೆ. ದೇವರು ಪಕ್ಷಪಾತಿ ಅಲ್ಲ. ಒಬ್ಬ ಭಕ್ತರು ಹೇಳಿದ ಮಾತು ಏನಂದರೆ, ದೇವರು ಪಕ್ಷಪಾತಿ ಅಲ್ಲ ಅಂದರೆ ಹತ್ತತ್ರ 6 ಸಾರಿ ಬರ್ತದೆ, ಡೈರೆಕ್ಟಾಗಿ, ಇಂಡೈರೆಕ್ಟಾಗಿ. ಆದ್ದರಿಂದ ಪಕ್ಷಪಾತವಿಲ್ಲದಂಥ ದೇವರು ಮೋಶೆಗೆ ಮಾಡಿದ್ದಾನೆ, ನಮಗೂ ಮಾಡ್ತಾನೆ. ಭಕ್ತ ಸಿಂಗ್ ಅವರಿಗೆ ಮಾಡಿದ್ದಾನೆ, ನಮಗೂ ಮಾಡಲಿಕ್ಕೆ ಶಕ್ತನು. ಯೇಸು ಕ್ರಿಸ್ತನಿಗೆ ಮಾಡಿದ್ದಾನೆ, ನಮಗೂ ಕೂಡ ದೇವರು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಆದ ಕಾರಣ 35ನೇ ಅಧ್ಯಾಯಕ್ಕೆ ನಾವು ಹಾಗೆ ಸಾಗುವಾಗ, 35 ಬುಕ್ ಆಫ್ ಎಕ್ಸೋಡಸ್ ಚಾಪ್ಟರ್ 35, ಇಸ್ರಾಯೇಲರು ದೇವದರ್ಶನ ಗುಡಾರವನ್ನು, ಯಾಜಕ ವಸ್ತ್ರಗಳನ್ನು ಮಾಡಿದ್ರ ಕುರಿತಾಗಿ ಒಂದು 5-6 ಅಧ್ಯಾಯಗಳಲ್ಲಿದೆ. 35ನೇ ಅಧ್ಯಾಯದಲ್ಲಿ ಆ ಒಂದು ಮಾತು ಬರೆದಿದೆ. ಮೋಶೆ ಬಹಳಷ್ಟು ವಿಷಯಗಳನ್ನು 2 ಸಾರಿ 40 ದಿವಸ ಪ್ಲಸ್ 40 ದಿವಸ 80 ದಿವಸ ಅವನು ಊಟ ಮಾಡಲಿಲ್ಲ, 80 ಡೇಸ್, ನೀರು ಕುಡಿಲಿಲ್ಲ 80 ದಿವಸ, 2 ಬೇರೆ ಬೇರೆ ಟೈಮ್ನಲ್ಲಿ. ಆ ರೀತಿಯಾಗಿ ದೇವರ ಸನ್ನಿಧಾನದಲ್ಲಿ ಕಳೆದಂಥ ಮೋಶೆ ಭಾಳ ವಿಷಯಗಳನ್ನು ದೇವ್ರ ಕಡೆಯಿಂದ ಕೇಳಿಸ್ಕೊಂಡಿರಬೇಕು. ಆದರೆ ಅವನು ಹೇಳುವಂಥ ಮೊದಲನೇ ಮಾತು ಏನು ಗೊತ್ತಾ? 35ನೇ ಅಧ್ಯಾಯದಲ್ಲಿ ಸಬ್ಬತ್. ಬೇರೆ ವಿಷಯ ಮಾತನಾಡ್ತಾ ಇಲ್ಲ. ಆದರೆ ಆತನು ಹೇಳುವುದು, ನೀವು ಅನುಸರಿಸಬೇಕೆಂದು ಯೆಹೋವ ನಿಮಗೆ ಹೀಗೆ ಅಪ್ಪಣೆ ಮಾಡಿದ್ದಾನೆ. 6 ದಿವಸಗಳು ಕೆಲಸ ನಡೆಯಬೇಕು, 7ನೇ ದಿನವು ಪರಿಶುದ್ಧವಾದ ದಿನ, ಅದು ಯೆಹೋವನಿಗೆ ಮೀಸಲಾದ ಸಬ್ಬತ್, ವಿಶ್ರಾಂತಿಯ ದಿನ. ಅದರಲ್ಲಿ ನೀವು ಸಂಪೂರ್ಣವಾಗಿ ಕೆಲಸವನ್ನು ನಿಲ್ಲಿಸಿ ಬಿಡಬೇಕು. ನನಗೆ ಸ್ವಲ್ಪ ಮುಂಚೆ ಅನಿಸ್ತು, ಯಾಕೆ ಬೇರೆ ಎಷ್ಟೋ ದೇವರು ಮಾತಾಡಿದಾರಲ್ಲ, ಈ ಸಬ್ಬತ್ ಬಗ್ಗೆ ಯಾಕೆ ಮೋಶೆ ಇಸ್ರಾಯೇಲ್ರಿಗೆ ಹೇಳಬೇಕು? ಯಾಕಂದರೆ ಸ್ಯಾಬತ್ ಈಸ್ ಎ ಪಾಸ್ವರ್ಡ್ ಟು ಅದರ್ ರೆವಲೇಷನ್ಸ್. ಸಬ್ಬತ್ತು ಇತರ ಪ್ರಕಟಣೆಗೆ ಅಸ್ಥಿವಾರವಾಗಿದೆ. ಇಟ್ಸ್ ಅ ಫೌಂಡೇಶನ್. ಒಬ್ಬ ವ್ಯಕ್ತಿ ಕರ್ತನ ಸನ್ನಿಧಾನದಲ್ಲಿ ಕರ್ತನಿಗೆ ಸಮಯವನ್ನು ಕೊಡುವಾಗ ಅನೇಕ ಪ್ರಕಟಣೆಗಳನ್ನು ಹೊಂದಿಕೊಳ್ತಾನೆ. ಅವನು ಸ್ಟಿಲ್ ಆದಾಗ, ಅವನು ಸುಮ್ಮನಿದ್ದಾಗ, ಹಬಕ್ಕೂಕ್ 2:20 ಪ್ರಕಾರವಾಗಿ ಮೌನವಾಗಿದ್ದಾಗ ಏನಾಗ್ತದೆ? ದೇವರು ಅವನ ಸಂಗಡ ಮಾತನಾಡಲಿಕ್ಕೆ ಒಂದು ಅಟ್ಮಾಸ್ಫಿಯರ್, ಒಂದು ವಾತಾವರಣ ಸೃಷ್ಟಿಸಲ್ಪಡ್ತದೆ. ಆಗ ದೇವರ ಸ್ವರವನ್ನು ಅವನು ಕೇಳಿಸ್ಕೊಳ್ತಾನೆ. ಹಿ ಗೆಟ್ಸ್ ಎ ಡೈರೆಕ್ಟ್ ರೆವಲೇಷನ್ ಫ್ರಮ್ ಗಾಡ್ ಹಿಮ್ಸೆಲ್ಫ್. ದೇವರಿಂದ ತಾನೇ ಅವನಿಗೆ ನೇರವಾದಂಥ ಪ್ರಕಟಣೆ ಲಭ್ಯವಾಗಿರ್ತದೆ. ಆದ ಕಾರಣ ಮೋಶೆ ತಾನು ಪಡ್ಕೊಂಡಂಥ ಪ್ರಕಟಣೆಯ ಪ್ರಕಾರವಾಗಿ ಇಸ್ರಾಯೇಲರು ಕೂಡ ಹಾಗೆ ಆಗಬೇಕಂತ ಹೇಳ್ಬಿಟ್ಟು ಸಬ್ಬತ್, ವಿಶ್ರಾಂತಿ ಎಂಬುದಾಗಿ ಆ ಮಾತನ್ನು
ಮುಂದೆ ಇಟ್ಬಿಟ್ಟು ನೀವು ವಾಸಿಸುವ ಯಾವ ಸ್ಥಳದಲ್ಲಾದರೂ ಸಬ್ಬತ್ ದಿನದಲ್ಲಿ ಬೆಂಕಿಯನ್ನೂ ಹೊತ್ತಿಸಬಾರದು. 3ನೇ ವಚನ ವಿಚಿತ್ರ. ಬೆಂಕಿಯನ್ನು ಹೊತ್ತಿಸಬಾರ್ದು ಅಂತ ಹೇಳಿದರೆ ಆ ಕಾಲದಲ್ಲಿ ಸ್ಟವ್ ಅಂಟಿಸ್ಬೇಡ್ರಿ ಅಂತ ಹೇಳಿದ ಹಾಗೆ ಅದು. ಯಾಕಂತ ಹೇಳಿದ್ರೆ ಬೆಂಕಿ ಹತ್ತಿಸುವಾಗ ಸೌದೆ ಅದೆಲ್ಲ ತಗೊಂಡು ಬಂದು ಅನಂತರ ಹೊತ್ತಿಸ್ಬೇಕು, ಅದೆಲ್ಲ ಒಂಥರ ಕೆಲಸ ಇದ್ದ ಹಾಗೆ. ಬೇಕಾದರೆ ಒಂದು ದಿವಸ ಅಡ್ವಾನ್ಸ್ ಆಗಿ ನೀವು ಅಡುಗೆ ಮಾಡ್ಕೊಂಬಿಡ್ರಿ, ರೆಸ್ಟ್ ತಗೊಳ್ರಿ, ಎಂಜಾಯ್ ಗಾಡ್. ದೇವರನ್ನು ಆನಂದಿಸಿರಿ, ದೇವರನ್ನು ರುಚಿಸಿರಿ, ದೇವರನ್ನು ನೀವು ಟೇಸ್ಟ್ ಮಾಡಿರಿ, ಅನುಭವಿಸ್ರಿ, ಹೊಂದಿಕೊಳ್ಳ್ರಿ, ಧ್ಯಾನಿಸಿರಿ, ದೇವರೊಂದಿಗೆ ಮಗ್ನವಾಗಿಬಿಡ್ರಿ. ಅವಾಗೇನಾಗ್ತದೆ, ಅನೇಕ ಬೇರೆ ಪ್ರಕಟಣೆಗಳು, ನಿನ್ನ ಮಾರ್ಗದರ್ಶನಗಳು, ವಾಟ್ ಯು ನೀಡ್ ಟು ಡೂ, ಇವೆಲ್ಲವೂ ನಿಮಗೆ ಲಭ್ಯವಾಗ್ತದೆ. ನಮಗಿರುವಂಥ ದುಃಖ, ಬೇಸರ, ಅದನ್ನು ಎಕ್ಸ್ಚೇಂಜ್ ಮಾಡ್ಕೋಬೋದು ದೇವರನ್ನು ಸಂಧಿಸಿದಾಗ. ದೇವರೇ, ನನ್ನ ಸಮಸ್ಯೆ ನಿನಗೆ ಕೊಡ್ತೀನಿ. ಜಾರ್ಜ್ ವರ್ವರ್ ಎಂಬಂಥ ದೇವ ಭಕ್ತರು ಕೆಲವು ಸಾರಿ ಅವ್ರು ಮಾತಾಡಿದ್ದು ನಾನು ಕೇಳಿಸ್ಕೊಂಡಿದ್ದೇನೆ. ಕೆಲವು ಸಾರಿ ಹತ್ರ 36 ದೇಶಗಳಿಂದ ಆ ದಿವಸಗಳಲ್ಲಿ ಅವರಿಗೆ ಅನೇಕ ಪತ್ರಗಳು, ಟೆಲಿಗ್ರಾಮ್ಸ್, ಇವೆಲ್ಲ ಸಮಸ್ಯೆಗಳಿಂದ ಬಂದಾಗ ಅವನ್ನೆಲ್ಲ ತೆಗೆದು ಒಂದು ಕಡೆ ಇಟ್ಬಿಟ್ಟು, ದೇವರೇ ಇದು ನನ್ನ ಪ್ರಾಬ್ಲಮ್ಸ್ ಅಲ್ಲ, ನಿನ್ನ ಪ್ರಾಬ್ಲಮ್ಸ್, ನಿನ್ನ ಸಮಸ್ಯೆ, ನಾನು ಮಲಿಕೊಳ್ತೀನಿ, ಗುಡ್ ನೈಟ್ ಅಂತ ಹೇಳ್ಬಿಟ್ಟು ಮಲಗಿಬಿಡೋರಂತೆ ತಮಾಷೆಯಾಗಿ. ಹಾಗಾದರೆ ಆ ವ್ಯಕ್ತಿಗೆ ರೆಸ್ಟ್ ಆಫ್ ಫೇತ್, ಆ ಒಂದು ನಂಬಿಕೆಯ ವಿಶ್ರಾಂತಿಯನ್ನು, ನಂಬಿಕೆಯ ಸಬ್ಬತ್ತನ್ನು ತಿಳಿದಂಥ ವ್ಯಕ್ತಿಯಾಗಿದ್ದರು. ಅವ್ರು ಮಾತ್ರ ಅಲ್ಲ, ನಾವು ಕೂಡ ಅದೇ ರೀತಿಯಾಗಿ ನಮ್ಮ ಸಮಸ್ಯೆಗಳನ್ನು ದೇವರಿಗೆ, ಎಲ್ಲ ಕಷ್ಟಪಡೋರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ಸಬ್ಬತ್, ವಿಶ್ರಾಂತಿಯನ್ನು ಕೊಡುವೇನೆಂಬುದಾಗಿ ಸಾರ್ವತ್ರಿಕವಾಗಿ ಯೂನಿವರ್ಸಲ್ ಇನ್ವಿಟೇಷನ್ ಯೇಸು ಕ್ರಿಸ್ತ ನಮಗೆ ಕೊಡುವಾತನಾಗಿದ್ದಾನೆ. 4ನೇ ವಚನದಿಂದ ವಿಮೋಚನ ಕಾಂಡ, ದ ಬುಕ್ ಆಫ್ ಎಕ್ಸಡಸ್ ಚಾಪ್ಟರ್ 35 ವರ್ಸಸ್ 4 ಆನ್ವರ್ಡ್ಸ್, ಕಾಣಿಕೆಯ ಬಗ್ಗೆ ಬಹಳಷ್ಟು ಮಾತುಗಳು ಇಲ್ಲಿ ಹೇಳಲಾಗಿದೆ. ಗುಡಾರವನ್ನು ಮಾಡುವುದಕ್ಕೆ ಬೇಕಾದ ಪದಾರ್ಥಗಳನ್ನು ಇಸ್ರಾಯೇಲರು, ಅಂದರೆ ದೇವಜನರು, ಕಾಣಿಕೆಯಾಗಿ ತಂದು ಕೊಟ್ಟದ್ರ ಬಗ್ಗೆ ಉಳಿದಂಥ ವಚನಗಳಲ್ಲಿ ಬರೆದಿದೆ. ಇದರಲ್ಲಿ ನಾನು ಹೈಲೈಟ್ ಮಾಡಿ ಬಯಸುವಂಥ ಒಂದು ಸಂಗತಿ ಏನಂದರೆ, 5ನೇ ವಚನ ಮನಪೂರ್ವಕವಾಗಿ, 29ನೇ ವಚನ ಮನಪೂರ್ವಕವಾಗಿ, ಮತ್ತು ಅದೇ ರೀತಿಯಾಗಿ ಮುಂದೆ ಕೂಡ 36ನೇ ಅಧ್ಯಾಯ 4ನೇ ವಚನ ಮನಪೂರ್ವಕವಾಗಿ. ಹಾಗಾದರೆ ಈ ಕಾಣಿಕೆಯ ವಿಷಯಕ್ಕೆ ಬಂದಾಗ ಅದನ್ನು ಮನಪೂರ್ವಕವಾಗಿ, ಹೋಲ್ ಹಾರ್ಟೆಡ್ಲಿ ಅದನ್ನು ಕೊಡ್ತಕ್ಕದ್ದು ಎಂಬುದಾಗಿ ಮೋಶೆ ಇಸ್ರಾಯೇಲರ ಸರ್ವ ಸಮೂಹಕ್ಕೆ ಈಗ ಅನ್ನೋದೇನಂತ ಹೇಳಿದ್ರೆ, ಯೆಹೋವನು ಆಜ್ಞಾಪಿಸಿದ್ದೇನೆಂದರೆ, ಈಗ ದೇವರ ಪರವಾಗಿ ಮೋಶೆ ಮಾತನಾಡ್ತಾ ಹೇಳುವಂಥ ಮಾತು, ನೀವು ನಿಮ್ಮೊಳಗೆ ಯೆಹೋವನಿಗೆ ಕಾಣಿಕೆಯನ್ನು ಎತ್ತಿ ಕೊಡಬೇಕು, ಮನಪೂರ್ವಕವಾಗಿ ಕಾಣಿಕೆಯನ್ನು ಕೊಡುವವರೇ ತರಬೇಕು. ಹಾಗಾದರೆ ಒಂದು ಚಾಯ್ಸು ಮೋಶೆ ಕೊಡ್ತಾನೆ, ನಿಮ್ಗೆ ಮನಪೂರ್ವಕವಾಗಿ ಕೊಡಲಿಕ್ಕೆ ಇಷ್ಟ ಕೊಡಬೇಡ್ರಿ, ಆದರೆ ಕೊಡೋದಾದರೆ ಅದನ್ನು ಬೇರೆ ಬೇರೆ ರೂಪದಲ್ಲಿ ಕೊಡಬೇಕು. ಏನು ಕಾಣಿಕೆ ಕೊಡ್ಬೋದು, ಅದರಲ್ಲಿ ಒಂದು ಲಿಸ್ಟ್, 5ನೇ ವಚನದಲ್ಲಿ ಒಂದು ಲಿಸ್ಟ್: ಚಿನ್ನ, ಗೋಲ್ಡ್ ಕಾಣಿಕೆ, ಬೆಳ್ಳಿ, ಸಿಲ್ವರ್ ಕಾಣಿಕೆ, ತಾಮ್ರ, ಬ್ರೇಜನ್, ತಾಮ್ರದ ಒಂದು ಕಾಣಿಕೆ, ಲೋಹದ ಕಾಣಿಕೆ, ನೀಲಿ ಧೂಮ್ರ, ರಕ್ತವರ್ಣ, ದಾರ ಕೂಡ ಕಾಣಿಕೆಯಾಗಿ ತರುವಂಥದ್ದು, ನಾರು ಬಟ್ಟೆ ಅದು ಕಾಣಿಕೆಯಾಗಿ ಕೊಡ್ಬೋದು, ಆಡು ಕೂದಲಿನ ಬಟ್ಟೆ ಅದು ಕೂಡ ಕಾಣಿಕೆಯಾಗಿ ಕೊಡ್ಬೋದು, ಕೆಂಪು ಬಣ್ಣದ ಕುರಿ ತೊಗಲು ಅದನ್ನು ಕೂಡ, ಕಡಲು ಹಂದಿಯ ತೊಗಲು ಅದು ಕೂಡ ಜಾಲಿ ಮರ ಅಕೇಶಿಯನ್ ವುಡ್ ಅದನ್ನು ಕೂಡ ಕಾಣಿಕೆಯಾಗಿ ಕೊಡ್ಬೋದು. ದೇವರಿಗೆ ದುಡ್ಡೇ ಕೊಡಬೇಕು ಅಂತಿಲ್ಲ, ಈಗ ಆ ರೀತಿಯಾಗಿ ನಾವು ಮಾಡ್ತೇವೆ. ಆ ದಿವಸಗಳಲ್ಲಿ ಯಾವಾಗಲೂ ಎಲ್ಲರ ಹತ್ರ ದುಡ್ಡು ಇರ್ತಿದ್ದಿಲ್ಲ, ವಸ್ತು ರೂಪದಲ್ಲಿ ಅವರು ಕಾಣಿಕೆಯನ್ನು ಕರ್ತನಿಗೆ ಕೊಡ್ತಿದ್ದರು. ದೀಪಕ್ಕೆ ಬೇಕಾದ ಎಣ್ಣೆ, ಅಂದರೆ ಇವೆಲ್ಲವೂ ಕೂಡ ದ ಹೋಲ್ ಆಫರಿಂಗ್ ವಾಸ್ ಫೋಕಸ್ಡ್ ಟುವರ್ಡ್ಸ್ ದಿ ಟ್ಯಾಬರ್ನ್ಯಾಕಲ್. ಇಡೀ ಕಾಣಿಕೆ ಯಾವುದಕ್ಕೆ ಕೇಂದ್ರೀಕರಿಸಿದರೆ, ಸಭೆಯನ್ನು ಕಟ್ಟುವುದಕ್ಕೆ, ಸಭೆ ಕಟ್ಟುವುದಕ್ಕೋಸ್ಕರವಾಗಿ ಇವೆಲ್ಲ ಕಾಣಿಕೆಗಳನ್ನು, ವಿವಿಧ ರೀತಿಯ ಕಾಣಿಕೆಗಳನ್ನು, ಆಫರಿಂಗ್ಸ್ಗಳನ್ನು ದೇವಜನರು ಮೋಶೆಗೆ ತಂದು ಕೊಡ್ತಿದ್ರು.
ಈ ರೀತಿಯಾಗಿ ದೇವದರ್ಶನ ಗುಡಾರ ಕಟ್ಟುವುದಕ್ಕೆ ಆಸ್ಪದವಾಯಿತು. 10ನೇ ವಚನದಲ್ಲಿ ಒಂದು ಮಾತಿದೆ, ನಿಮ್ಮಲ್ಲಿರುವ ಜಾಣರೆಲ್ಲರೂ ವೈಸ್ ಪೀಪಲ್ ಏನು ಮಾಡಬೇಕು? ಬಂದು ಯೆಹೋವನು ಆಜ್ಞಾಪಿಸಿದವುಗಳನ್ನೆಲ್ಲ ಮಾಡಬೇಕು. ಜಾಣರೇನು ಮಾಡಬೇಕು? ವಿಧೇಯರಾಗಬೇಕು ಎಂಬಂಥ ಮಾತನ್ನು ಇಲ್ಲಿ ಮೋಶೆ ಹೇಳುವಾತನಾಗಿದ್ದಾನೆ. ಇಫ್ ಯು ಆರ್ ಎ ವೈಸ್ ಪರ್ಸನ್, ಬಿ ಎನ್ ಒಬೀಡಿಯಂಟ್ ಪರ್ಸನ್ ಟು ದ ಲಾರ್ಡ್ ಎಂಬುದಾಗಿ. ಅಂದರೆ ಇಲ್ಲಿ ಇನ್ನಷ್ಟು ಬಹಳ ಹತ್ತಿರಿಂದ ಇರುವಂಥ ವಚನಗಳಲ್ಲಿ ಈ ದೇವದರ್ಶನ ಗುಡಾರದಲ್ಲಿರ್ತಕ್ಕಂಥ ಹೊರಗಿನ ಪ್ರಾಕಾರದಲ್ಲಿ, ಪವಿತ್ರ ಸ್ಥಳದಲ್ಲಿ, ಅತಿ ಪವಿತ್ರ ಸ್ಥಳದಲ್ಲಿ, ಎಂಟ್ರೆನ್ಸ್ನಲ್ಲಿರುವಂಥ ಯಜ್ಞವೇದಿ, ಅದು ಗಂಗಾಳ ಪಾತ್ರೆ, ಧೂಪವೇದಿ, ಅನಂತರ ಮೇಜು, ದೀಪಸ್ತಂಭ, ಒಳಗೆ ತೆರೆ, 2 ಕಡೆ ತೆರೆಗಳು ಇರ್ತದೆ, ಒಳಗೆ ಮಂಜೂಷ, ಇವೆಲ್ಲವುಗಳಲ್ಲಿ ಬೇರೆ ಬೇರೆ ಪಾರ್ಟ್ಸ್. ಒಂದು ಸಭೆಯನ್ನು ಕಟ್ಟುವಾಗ ಬೇರೆಯವರ ಪಾರ್ಟ್, ಚಿಕ್ಕದೇ ಇರ್ಬೋದು, ದೊಡ್ಡದೇ ಇರ್ಬೋದು, ಅದು ಬೆಳ್ಳಿನೇ ಆಗಿರ್ಬೋದು ಅಥವಾ ಜಾಲಿ ಮರನೇ ಆಗಿರ್ಬೋದು. ಜಾಲಿ ಮರ ಭಾಳ ಕಡಿಮೆ ರೇಟು, ಆದರೆ ಚಿನ್ನ, ಬೆಳ್ಳಿ ಅದು ಬಹಳ ಬೆಲೆ ಉಳ್ಳದು. ಒಟ್ಟು ಇವೆಲ್ಲ ಒಟ್ಟಿಗೆ ತಂದಾಗ ಏನಾಗ್ತದೆ? ಸಭೆ ಕಟ್ಟಲ್ಪಡ್ತದೆ. 20ನೇ ವಚನದಿಂದ ಹೇಳುವಂಥ ಮಾತಿನಲ್ಲಿ, ಯಾರ್ಯಾರನ್ನು ಹೃದಯವು ಪ್ರೇರಿಸಿತು, ಯಾರ್ಯಾರ ಮನಸ್ಸು ಸಿದ್ಧವಾಗಿತ್ತು, ಅವರೆಲ್ಲರೂ ಬಂದು ದೇವದರ್ಶನದ ಗುಡಾರದ ಕೆಲಸಕ್ಕೋಸ್ಕರ, ಅದರ ಸಮಸ್ತ ಸೇವೆಗೋಸ್ಕರ ಬಂದು ಕಾಣಿಕೆಯೆಂದು ತಗೊಂಡು ಬಂದು ಕೊಟ್ರಂತೆ. ಮತ್ತು ಯಾರಲ್ಲಿ ಬೆಳ್ಳಿ ಇಲ್ಲವೋ 24ನೇ ವಚನ, ತಾಮ್ರ ತಗೊಂಬಂದು ಕೊಡ್ತಿದ್ರು. ಈ ರೀತಿಯಾಗಿ ಒಬ್ಬೊಬ್ಬರು ಬಂದು ಕೊಡ್ತಿದ್ರು. ಕೆಲವರು ಮಹಾಯಾಜಕನ ಕವಚಕ್ಕಾಗಿ ಕೂಡ ತಂದು ಕೊಡ್ತಿದ್ರಂತೆ. ಸಭೆಗಾಗಿ ಕೊಡ್ತಿದ್ರು, ಆದರೆ ಮಹಾಯಾಜಕನ ಕವಚಕ್ಕಾಗಿ ಕೂಡ ಅವರು ತಂದು ಕೊಡ್ತಿದ್ರಂತೆ. ಆದರೆ ಮನಪೂರ್ವಕವಾಗಿ ಕೊಟ್ಟರು, ಹೋಲ್ ಹಾರ್ಟೆಡ್ಲಿ ಮನಪೂರ್ವಕವಾಗಿ ಅವರು ಕೊಟ್ಟಾಗ ಒಬ್ಬ ವ್ಯಕ್ತಿಯ ಬಗ್ಗೆ ಇಲ್ಲಿ ಹೇಳಲಾಗಿದೆ. 32ನೇ ವಚನ, ಬೆಚಲೇಲನೆಂಬನನ್ನು ಗೊತ್ತು ಮಾಡಿ ಅವನಿಗೆ ದಿವ್ಯಾತ್ಮವನ್ನು ಕೊಟ್ಟು ಬೇಕಾದ ಜ್ಞಾನ, ವಿದ್ಯಾ, ವಿವೇಕ, ಸಕಲ ಶಿಲ್ಪಶಾಸ್ತ್ರ ಜ್ಞಾನವನ್ನು ಅನುಗ್ರಹಿಸಿದ್ದಾನೆ ಅಂತ ಹೇಳ್ಬಿಟ್ಟು ಮೋಶೆ ಅದನ್ನು ರೆಕಗ್ನೈಸ್ ಮಾಡ್ತಾನೆ, ಅದನ್ನು ಗ್ರಹಿಸ್ತಾನೆ. ದೇವರು ಯಾವ ರೀತಿಯಾಗಿ ಇಬ್ಬರು ವ್ಯಕ್ತಿಗಳು, ಬೆಚಲೇಲ್ನು ಅಂದರೆ ಶ್ಯಾಡೋ ಆಫ್ ಗಾಡ್, ದೇವರ ಒಂದು ನೆರಳು ಅಥವಾ ದೇವರ ಪ್ರೊಟೆಕ್ಷನ್ ಎಂಬಂಥ ಹೆಸರುಳ್ಳಂಥ ಒಬ್ಬ ವ್ಯಕ್ತಿ. ಅದೇ ಸಂದರ್ಭದಲ್ಲಿ ಓಹೋಲಿಯಾಬನು 34ನೇ ವಚನದಲ್ಲಿ, ಅಂದರೆ ಅವನು ಒಬ್ಬನು ದೇವರ ನೆರಳಾಗಿದ್ದರೆ ಇನ್ನೊಬ್ಬನು ಗುಡಾರವಾಗಿದ್ದಾನೆ ತಂದೆಯ ಗುಡಾರವನ್ನು ಕಟ್ತೇನೆ ಎಂಬಂಥ ಹೆಸರಿರುವಂಥ ಒಬ್ಬ ವ್ಯಕ್ತಿ ಅವನು ಕೂಡ ಬರ್ತಾನೆ. ದೇವರು ಇವರಿಬ್ಬರನ್ನ ಆರಿಸಿಕೊಂಡು ಯೆಹೋವನು ಅವರಿಗೆ ಜ್ಞಾನವನ್ನು ಪರಿಪೂರ್ಣವಾಗಿ ಅನುಗ್ರಹಿಸಿದ್ದಾಗಿ ಮೋಶೆ ದಾಖಲಿಸ್ತಾನೆ. ಗಾಡ್ ನೆವರ್ ಫರ್ಗೆಟ್ಸ್ ಎನಿಬಡೀಸ್ ಎನಿ ಕಾಂಟ್ರಿಬ್ಯೂಷನ್ಸ್. ಇಬ್ರಿಯರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದ 10ನೇ ವಚನದಲ್ಲಿ, ದೇವರು ದೇವಜನರಿಗೋಸ್ಕರವಾಗಿ ನೀವು ಮಾಡಿದ್ದನ್ನು ಮರೆಯೋದಕ್ಕೆ ಅನ್ಯಾಯಸ್ಥನಲ್ಲ ಅಂತೆ. ಒಂದು ಕತೆ, ಚಿಕ್ಕ ಕತೆ ಇದೆ. ಒಬ್ಬ ಶ್ರೀಮಂತಳಾದಂಥ ಐಶ್ವರ್ಯವಂತಳೊಬ್ಬಳಿದ್ಲು, ಬಡವಳಾದಂಥ ಒಬ್ಬಾಕಿ ಕೆಲಸ ಇದ್ಲು. ಶ್ರೀಮಂತಳು ಭಾಳ ಜಿಪುಣ್ಲಾಗಿದ್ಲು, ಆದರೆ ಬಡವಳಾಗಿದ್ದಂಥ ಕೆಲಸದವಳು ಧಾರಾಳ ಮನಸ್ಸಿನಲ್ಲಿ ಮನಪೂರ್ವಕವಾಗಿ ಕರ್ತನಿಗೆ ಕಾಣಿಕೊಟ್ಲು. ಇಬ್ಬರೂ ಕೂಡ ಪರಲೋಕಕ್ಕೆ ಹೋದರು. ದೇವದೂತನ ತೋರಿಸಿದಾಗ ಮೊದಲು ಈ ಬಡವಳು ಹೋಗಿಬಿಟ್ಟಿದ್ದಾಗಿ ಕತೆ. ಆದರೆ ಪರಲೋಕಕ್ಕೆ ದೊಡ್ಡ ಮನೆ ಇತ್ತಂತೆ. ಶ್ರೀಮಂತಳು ಅದನ್ನು ನೋಡಿಬಿಟ್ಟು ದೇವದೂತನಿಗೆ, ಅಬ್ಬಾ, ನನ್ನ ಕೆಲಸದವಳಿಗೆ ಇಷ್ಟು ದೊಡ್ಡ ಮನೆ, ಆದರೆ ನನಗೆ ಇನ್ನೂ ದೊಡ್ಡ ಮನೆ ಇರಬೇಕು ಎಂಬುದಾಗಿ ನೋಡಿ ಹಾಗೆ ಮುಂದೆ ಹೋಗ್ತಾ ಇದ್ದಾಗ ಚಿಕ್ಕ ಮನೆಗಳು ಕೊನೆಗೆ ಒಂದು ಭಾಳ ಸಣ್ಣ ಮನೆ, ಇದು ನಿಮ್ಮ ಮನೆ ಅಂತ ಹೇಳಿದಾಗ ಸಿರಿವಂತರಿಗೆ ಭಾಳ ಬೇಸರ ಆಯಿತು. ಏನು ದೇವದೂತನೇ ಇಷ್ಟು ಚಿಕ್ಕ ಮನೆ, ನನ್ನ ಕೆಲಸದವಳಿಗೆ ಅಷ್ಟು ದೊಡ್ಡ ಮನೆ ಅಂತ ಹೇಳಿದಾಗ ದೇವದೂತನೇ ಹೇಳಿದ, ಅಮ್ಮ, ನೀನು ಕೊಟ್ಟ ಕಾಣಿಕೆಯಲ್ಲಿ ಇಷ್ಟು ಚಿಕ್ಕ ಮನೆಯೇ ನಾವು ಕಟ್ಟಲಿಕ್ಕೆ ಆಯಿತು ಈ ಪರಲೋಕದಲ್ಲಿ ಎಂಬುದಾಗಿ ಹೇಳಿದಂಥ ಒಂದು ಕತೆ.
ಇದು ಬೈಬಲ್ನಲ್ಲಿ ಇಲ್ಲ ಮತ್ತು ಹುಡುಕಬೇಡ್ರಿ, ಆದರೆ ಅದರಲ್ಲಿ ಒಂದು ಅರ್ಥ ಇದೆ, ಸಿದ್ಧಾಂತವಿದೆ. ದೇವರಿಗಾಗಿ ಮನಪೂರ್ವಕವಾಗಿ ಕೊಡುವಾಗ ನಾವು ಆಶೀರ್ವದಿಸಲ್ಪಟ್ಟಿದ್ದೇವೆ. ಮತ್ತು ದೇವರು ತನಗಿದ್ದ ಒಬ್ಬನೇ ಮಗನನ್ನು ಮನಪೂರ್ವಕವಾಗಿ ನಮ್ಗೆ ಕೊಡಲಿಲ್ವೇ, ಆತನಿಗಾಗಿ ನಮಗಿರುವಂಥದ್ದನ್ನು ಕೊಡುವಂಥ ದೇವರು ಸಹಾಯ ಮಾಡಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. Chapter 35. And Moses gathered all the congregation of the children of Israel together, and said unto them, These are the words which the Lord hath commanded, that ye should do them. 6 days shall work be done. But on the 7th day there shall be to you an holy day, a Sabbath of rest to the Lord. Whosoever doeth work therein shall be put to death. Ye shall kindle no fire throughout your habitations upon the Sabbath day. And Moses spake unto all the congregation of the children of Israel, saying, This is the thing which the Lord commanded, saying, Take ye from among you an offering unto the Lord. Whosoever is of a willing heart, let him bring it, an offering of the Lord, gold and silver and brass, and blue and purple and scarlet and fine linen and goat's hair, and ram skins dyed red, and badger skins and shittim wood, and oil for the light, and spices for anointing oil, and for the sweet incense, and onyx stones, and stones to be set for the ephod, and for the breastplate. And every wise-hearted among you shall come, and make all that the Lord hath commanded, the tabernacle, his tent, and his covering, his taches, and his boards, his bars, his pillars, and his sockets, the ark and the staves thereof, with the mercy seat, and the veil of the covering, the table and his staves, and all his vessels, and the shewbread, the candlestick also for the light, and his furniture, and his lamps, with the oil for the light, and the incense altar, and his staves, and the anointing oil, and the sweet incense, and the hanging for the door at the entering in of the tabernacle, the altar of burnt offering, with his brazen grate, his staves, and all his vessels, the laver, and his foot, the hangings of the court, his pillars and their sockets, and the hanging for the door of the court, the pins of the tabernacle, and the pins of the court, and their cords, the cloths of service, to do service in the holy place, the holy garments for Aaron the priest, and the garments of his sons, to minister in the priest's office. And all the congregation of the children of Israel departed from the presence of Moses. And they came, every one whose heart stirred him up, and every one whom his spirit made willing, and they brought the Lord's offering to the work of the tabernacle of the congregation, and for all his service, and for the holy garments. And they came, both men and women, as many as were willing-hearted, and brought bracelets, and earrings, and rings, and tablets, all jewels of gold. And every man that offered an offering of gold unto the Lord. And every man with whom was found blue, and purple, and scarlet, and fine linen, and goat's hair, and red skins of rams, and badger skins, brought them. Every one that did offer an offering of silver and brass brought the Lord's offering. And every man with whom was found shittim wood for any work of the service brought it. And all the women that were wise-hearted did spin with their hands, and brought that which they had spun, both of blue, and of purple, and of scarlet, and of fine linen. And all the women whose heart stirred them up in wisdom spun goat's hair. And the rulers brought onyx stones, and stones to be set for the ephod, and for the breastplate, and spice, and oil for the light, and for the anointing oil, and for the sweet incense. The children of Israel brought a willing offering unto the Lord, every man and woman, whose heart made them willing to bring for all manner of work, which the Lord had commanded to be made by the hand of Moses. And Moses said unto the children of Israel, See, the Lord hath called by name Bezaleel the son of Uri, the son of Hur, of the tribe of Judah, and he hath filled him with the Spirit of God, in wisdom, in understanding, and in knowledge, and in all manner of workmanship, and to devise curious works, to work in gold, and in silver, and in brass, and in the cutting of stones, to set them, and in carving of wood, to make any manner of cunning work. And he hath put in his heart that he may teach, both he and Oholiab the son of Ahisamach, of the tribe of Dan. Them hath he filled with wisdom of heart, to work all manner of work of the engraver, and of the cunning workman, and of the embroiderer, in blue, and in purple, and scarlet, and in fine linen, and of the weaver, even of them that do any work,
and of those that devise cunning works.